ತುಂಬಾ ದಿನಗಳಾದ್ಮೇಲೆ ಒಂದು ಫನ್ ಎಂಟರ್‌ಟೈನರ್‌ನ ಅದು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಮೋಲ್ ಪಾಟೀಲ್ ಆ್ಯಂಡ್ ಟೀಮ್‌ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಜಾಪುರ, ಬಿಜಾಪುರದ ಗೋಲ್ ಗುಂಬಜ್‌ನ ಅಕ್ಕಪಕ್ಕದಲ್ಲಿ ನಡೆಯುವಂತ ಒಂದು ಲವ್ ಸ್ಟೋರಿನ ಡೈರೆಕ್ಟರ್ ಅವರು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಗೆ ಕಟ್ಟಿಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಉಡಾಳ ಇದು ಅಮೋಲ್ ಪಾಟೀಲ್ ಅವರು ಡೆಬ್ಯೂಟೆಡ್ ಡೈರೆಕ್ಟರ್ ಆಗಿ ಪೃಥ್ವಿ ಶಾಮ್ನೂರ್ ಅವರು ಮತ್ತೆ ಋತಿಕಾ ಶ್ರೀನಿವಾಸ್ ಅವರು ಲೀಡ್ ಆಕ್ಟರ್ಸ್ ಆಗಿ ನಟಿಸಿರುವಂತ ಸಿನಿಮಾ. ಸಪೋರ್ಟಿಂಗ್ ಆಕ್ಟರ್ಸ್ ಆಗಿ ರಾಜು ಬಾಲ್ವಾಡಿ ಅವರು, ಸುಮಿತ್ ಸಂಕೋಜಿ ಅವರು, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಿಜಿ ಅವರು, ಹಾಗೆ ಇನ್ನೂ ದೊಡ್ಡ ತಾರಾಗಣನೆ ಈ ಸಿನಿಮಾದಲ್ಲಿದೆ. ಇಲ್ಲಿನ ಸ್ಟೋರಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಪಕ್ಯ ಅಲಿಯಾಸ್ ಪ್ರಕಾಶ್ ಅವನು ಒಬ್ಬ ಅನಾಥ. ಅವನಿಗೆ ಸ್ವಂತದವರು ಅಂತ ಯಾರು ಕೂಡ ಇರಲ್ಲ. ಅವನಿಗೆ ಹತ್ತಿರದಲ್ಲಿ ಇರೋನು ಅವನ ಫ್ರೆಂಡ್ ಬೆಳ್ಳುಳ್ಳಿ ಒಬ್ಬನೇ. ಪಕ್ಯ ಒಬ್ಬ ಟೂರಿಸ್ಟ್ ಗೈಡ್ ಆಗಿ ಹಾಗೆ ಒಂದು ಟಾಮ್‌ಟಾಮ್‌ನ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹೀಗೆ ನಡೀತಿರ್ಬೇಕಾದ್ರೆ ಅವನಿಗೆ ಒಂದಿನ ಕನಸು ಬೀಳುತ್ತೆ. ಆ ಕನಸಲ್ಲಿ ಬಂದಂಥ ಹುಡುಗಿ ಇವನಿಗೆ ತುಂಬ ಇಷ್ಟ ಆಗಿರ್ತಾಳೆ. ಅವಳು ರಿಯಲ್ ಲೈಫ್‌ನಲ್ಲಿ ಸಿಗ್ತಾಳ ಅಂತ ಅವಳನ್ನು ಹುಡ್ಕೋಕೆ ಶುರು ಕೂಡ ಮಾಡ್ತಾನೆ. ಹೀಗೆ ಹುಡುಕ್ತಾ ಹುಡುಕ್ತಾ ಅವಳು ಒಂದು ಪ್ಲೇಸಲ್ಲಿ ಸಿಗ್ತಾಳೆ ಕೂಡ. ಅಲ್ಲಿಂದ ಅವಳನ್ನು ಹೇಗಾದರೂ ಪರಿಚಯ ಮಾಡಿಕೊಂಡು ಅವಳನ್ನು ಇಂಪ್ರೆಸ್ ಮಾಡಿ ಲವ್ ಮಾಡೋದು ನಮ್ಮ ಹುಡುಗನ ಗೋಲ್. ಆದರೆ ಅವಳು ಡೇರಿಂಗ್ ಹಾಗೆ ಸಿಡುಕ ಸ್ವಭಾವದವಳು ಕೂಡ ಆಗಿರ್ತಾಳೆ. ಅವಳನ್ನು ಪಕ್ಯ ಪರಿಚಯ ಮಾಡಿಕೊಂಡಾಗಿನಿಂದ ಇವನ ಲೈಫ್ ತುಂಬಾ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಅದು ಯಾಕೆ ಅವಳನ್ನು ನಮ್ಮ ಹೀರೋ ಇಂಪ್ರೆಸ್ ಮಾಡಿದ್ನ, ಕೊನೆಗೆ ಅವಳನ್ನು ಲವ್ ಟ್ರ್ಯಾಕ್ನಲ್ಲಿ ತರಬೇಕು ಅನ್ನೋಂಥ ಪಕ್ಯನ ಗೋಲ್ ಏನಾಗುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್. ಮೊದಲಿಗೆ ಇಲ್ಲಿ ನನಗೆ ಪಾಸಿಟಿವ್ ಅಂತ ಅನಿಸಿದ ಕೆಲವು ವಿಷಯಗಳು ಏನು ಅಂತಂದರೆ, ಇಲ್ಲಿ ಬಳಸಿರುವಂತಹ ಉತ್ತರ ಕರ್ನಾಟಕ ಭಾಷೆಯನ್ನು ಕೇಳೋದೇ ಒಂದು ಖುಷಿಯ ವಿಚಾರ. ಅದನ್ನು ಓವರಾಲ್ ಫಿಲಮ್ ಮುಗಿಯೋವರೆಗೂ ಕೂಡ ಡೈಲಾಗ್ ರೈಟಿಂಗ್ನ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ಬೋದು. ಬರೀ ಕಥೆಯನ್ನಷ್ಟೇ ಅಲ್ಲ, ಎಲ್ಲ ಸಾಂಗ್ಗಳನ್ನು ಕೂಡ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಬರೆದಿದ್ದು ಕೂಡ ನನಗೆ ತುಂಬ ಖುಷಿನ ತಂತು. ಬೆಳ್ಳುಳ್ಳಿ ಪಾತ್ರದಲ್ಲಿ ಸುಮಿತ್ ಸಂಕೋಜಿ ಅವರು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋ ಥರ ಅವರ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ. ಅಲ್ಲಲ್ಲಿ ಬರುವಂಥ ಸಿಚುವೇಶನಲ್ ಕಾಮಿಡಿಗಳು ನನಗೆ ತುಂಬ ವರ್ಕ್ ಆಯಿತು ಅಂತ ಅನಿಸ್ತು. ಪೃಥ್ವಿ ಅವರು ಕೂಡ ತಮ್ಮ ಪರ್ಫಾರ್ಮೆನ್ಸ್ನ ಹಿಂದಿನ ಸಿನಿಮಾಗಳಿಗಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನನಗೆ ನೆಗೆಟಿವ್ ಅಂತ ಅನಿಸಿದ ವಿಷಯಗಳು ಏನಂತಂದರೆ, ಇದೊಂದು ಫನ್ ಎಂಟರ್‌ಟೈನರ್ ಆಗಿದ್ರೂ ಕೂಡ ಇನ್ನೂ ಸ್ವಲ್ಪ ಬೆಟರ್ ಎಕ್ಸ್‌ಪೆಕ್ಟೇಷನ್ ನನಗೆ ಈ ಸಿನಿಮಾದ ಮೇಲಿತ್ತು. ಸ್ಕ್ರಿಪ್ಟ್ ಏನೋ ಚೆನ್ನಾಗಿದೆ, ಆದರೆ ಆ್ಯಸ್ ಆ್ಯನ್ ಆಡಿಯನ್ ಆಗಿ ಈ ಸಿನಿಮಾ ನೋಡಬೇಕಾದ್ರೆ ಇವರು ಪ್ರೆಸೆಂಟೇಷನಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದ ಡ್ಯೂರೇಷನ್ನ ಇನ್ನೂ 20 ನಿಮಿಷ ಆರಾಮಾಗಿ ಕಡಿಮೆ ಮಾಡ್ಬೋದಾಗಿತ್ತಾ ಅಂತ ನನಗೆ ಅನ್ನಿಸ್ತು. ಸಾಂಗ್ಗಳ ಪ್ಲೇಸ್‌ಮೆಂಟ್ ಕೂಡ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಬರೋ ಥರನೇ ಇದೆ. ಹುಡುಗಿನ ಒಪ್ಸೋಕೆ ಅಂತ ಒಂದು ಸಾಂಗು, ಹುಡುಗಿ ಒಪ್ಪಿದ ಮೇಲೆ ಇನ್ನೊಂದು ಸಾಂಗು, ಹಾಗೆ ಒಂದಾದ ಮೇಲೆ ಒಂದು ಸಾಂಗ್ಗಳು ಬರ್ತಾನೆ ಇರ್ತವೆ. ಇದು ನಿಮಗೆ ಸಿನಿಮಾದಲ್ಲಿ ಎಂಗೇಜಿಂಗ್ ಆಗಿರೋದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಕೂಡ ಮಾಡ್ತವೆ. ಅದು ಸಿನಿಮಾದ ಇಂಪ್ಯಾಕ್ಟನ್ನು ಕೂಡ ಬೋರಿಂಗ್ ಅನಿಸೋ ಥರ ಮಾಡಿದೆ ಅಂತ ಹೇಳ್ಬೋದು. ಹಾಗಂತ ಈ ಸಿನಿಮಾ ಚೆನ್ನಾಗಿಲ್ವಾ ಅಂತ ಕೇಳಿದರೆ, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು ಕೂಡ ಕಷ್ಟ. ಯಾಕೆಂದರೆ ಇಲ್ಲಿರುವ ಕಾಮಿಡಿ ಸೀನ್ಗಳು ನಿಮ್ಮನ್ನು ಎಂಟರ್ಟೈನ್ ಕೂಡ ಮಾಡ್ತವೆ. ಸುಮಿತ್ ಸಂಕೋಜಿ ಅವರ ಪಾತ್ರ ಅಂತೂ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಅಂತಲೇ ಬರೆದಿದ್ದಾರೆ ಅಂತ ಹೇಳ್ಬೋದು. ಇಷ್ಟೆಲ್ಲ ತಲೆ ತಿನ್ನಬೇಡ ಗುರು, ಈ ಸಿನಿಮಾಗೆ ಹೋಗೋದಾ ಬೇಡವಾ ಅಂತ ಕೇಳಿದರೆ, ನೀವು ಏನೂ ಎಕ್ಸ್‌ಪೆಕ್ಟೇಷನ್ನ ಇಟ್ಕೊಳ್ದೆ ನಾವು ಒಂದು ಕಾಮಿಡಿ ಬೇಸ್ಡ್ ಸಿನಿಮಾನ ನೋಡೋಕ್ಕೆ ಹೋಗ್ತೀನಿ ಅಂತ ಹೋದರೆ, ಇದು ನಿಮಗೆ ಡೀಸೆಂಟ್ ಎಕ್ಸ್‌ಪೀರಿಯನ್ಸ್‌ನ ಕೊಡೋದರಲ್ಲಿ ಮಿಸ್ಸೇ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಷೆಯನ್ನು ತೆರೆ ಮೇಲೆ ತುಂಬ ಚೆನ್ನಾಗಿ ಡೈರೆಕ್ಟರ್ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಫನ್ ಎಂಟರ್‌ಟೈನರ್‌ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನಿಮಗಿದೊಂದು ಮಸ್ಟ್ ವಾಚ್ ಸಿನಿಮಾ ಕೂಡ ಆಗ್ಬೋದು. ಇನ್ನೂ ಇದೇ ಥರದ ಹೆಚ್ಚಿನ ಪ್ರಯತ್ನಗಳು ಕಾಮಿಡಿ ಜನರಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಆಗಲಿ ಅಂತ ಹೇಳ್ತಾ, ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂತಂದರೆ ಆರಾಮಾಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ಈ ಸಿನಿಮಾನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರಿವ್ಯೂವನ್ನು ಮುಗಿಸೋಣ. ಹೋಗೋದಕ್ಕೂ ಮುಂಚೆ ಒಂದು ಮಾತು, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ.